ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗುರುವಾರ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಹಾಗೂ ವಾರದಲ್ಲಿ 3 ಬಾರಿಯಾದರೂ ಈ ಪರಿಹಾರವನ್ನು ನೀವು ಮಾಡಿಕೊಂಡಿದ್ದೆ ಆದರೆ ನೀವು ಯಾವ ಜಾಗಕ್ಕೆ ಯಾವ ಕೆಲಸದ ಮೇಲೆ ಹೋಗ್ತಿರೋ ಆ ಕೆಲಸ ನಿಮ್ಮದಾಗುತ್ತೆ. ಸದಾಕಾಲ ನಿಮಗೆ ಒಂದು ಶ್ರೀರಕ್ಷೆಯಾಗಿ ಇದಿರುತ್ತೆ. ಪ್ರತಿನಿತ್ಯ ನಾವು ಸ್ನಾನ ಮಾಡುವಾಗ ವಾರದಲ್ಲಿ 3 ಬಾರಿಯಾದರೂ ಇದನ್ನು ಮಾಡ್ಕೊಳ್ಳಿ. ತುಳಸಿ ಎಲೆಗಳನ್ನು ಒಂದು 3 ಎಲೆಗಳನ್ನು ತಗೊಂಡು ಆ ನೀರಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ. ಮನೆಯಲ್ಲಿ ತುಂಬ ಒಳ್ಳೆಯ ವಾತಾವರಣ ಅನ್ನೋದು ಇರುತ್ತೆ. ಪ್ರತಿಯೊಂದು ಕಷ್ಟಗಳು ಕೂಡ ಕಳೆದು ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ. ಇದನ್ನು ನೀವು ವಾರದಲ್ಲಿ 3 ಬಾರಿಯಾದರೂ ಮಾಡ್ಕೊಳ್ಳಿ. ನಾವು ತುಳಸಿಗೆ ಪೂಜೆ ಮಾಡುವಂಥ ಗಿಡದಲ್ಲಿ ತಗೊಳ್ಬೇಡಿ, ಬೇರೆ ಗಿಡದಲ್ಲಿ 3 ಎಲೆಗಳನ್ನು ತಗೊಳ್ಳಿ. ಅದಾದಮೇಲೆ ನೀವೇನು ಮಾಡಬೇಕು, ನಾವು ತುಳಸಿ ಗಿಡದ ಹತ್ತಿರ ಮಾಡಿಕೊಳ್ಳುವ ಪರಿಹಾರವನ್ನು ತಿಳಿಸ್ತೀನಿ. ಪ್ರತಿನಿತ್ಯ ನಾವು ಸ್ನಾನ ಮಾಡ್ಕೊಂಡಾದಮೇಲೆ ತುಳಸಿ ಎಲೆ ಗಿಡದ ಹತ್ತಿರ ಇರುವಂಥ ಸ್ವಲ್ಪ ಮಣ್ಣನ್ನು ತಗೊಂಡು ಅದಕ್ಕೆ ಸ್ವಲ್ಪ ಗಂಧವನ್ನು ಮಿಕ್ಸ್ ಮಾಡಿ ಅದರಲ್ಲಿ ಹಸಿ ಹಾಲು ಅಥವಾ ಗಂಗಾಜಲ ಅಥವಾ ನೀರನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಅದನ್ನು ನೀವು ನಿಮ್ಮ ಹಣೆಗೆ ಇಟ್ಕೊಂಡು ಹೋಗುವಂಥ ಕೆಲಸಗಳನ್ನು ಜಯಿಸ್ಕೊಂಡು ಬರಬಹುದು. ಸಾಲಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಇನ್ನೇನೋ ಕೆಲಸ ಪಡೆಯೋದಕ್ಕೆ ಹೋಗ್ತಾ ಇರ್ತೀರಾ, ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ, ಹಾಸ್ಪಿಟ್ಲಲ್ಲಿ ಚೆಕಪ್ ಮಾಡಿಸ್ಕೊಂಡಿದ್ದೀವಿ, ಏನೋ ನಮಗೆ ಭಯ ಇದೆ, ಕಾಯಿಲೆ ಕಸಾಲೆ ಇದೆ ಅಂತಂದ್ಬಿಟ್ಟು ಏನೂ ಇಲ್ಲ, ತುಂಬ ಒಳ್ಳೆಯದಾಗಿ ಬಂದಿದೆ ಪಾಸಿಟಿವ್ ಆಗಿ ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಂತ ಒಂದು ಪಾಸಿಟಿವ್ ಆಗಿ ಅಂದ್ಕೊಳ್ಳೋದಕ್ಕೆ, ಪಾಸಿಟಿವ್ ಆಗಿ ಇರೋದಕ್ಕೆ, ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಹೆಸರು ಗೌರವ ಘನತೆ ಇದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಪ್ರತಿನಿತ್ಯ ನಾವು ಈ ರೀತಿ ಹಣೆಗೆ ಇಟ್ಕೊಳ್ತಾ ಹೋದರೆ ಸಾಧಾರಣವಾಗಿ ನಮ್ಮ ಮನೆಯಲ್ಲಿರುವ ಬಡತನ ಕಳೆದು ನಾವು ಕೂಡ ತುಂಬ ಸ್ಥಿತಿವಂತರಾಗಿ ಇರೋದಕ್ಕೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀದೇವಿಯ ಒಂದು ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ. ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ. ಇನ್ನೊಂದು ಪರಿಹಾರ ಬಂದು ಗುರುವಾರ ಅಥವಾ ಶುಕ್ರವಾರ ನೀವು ತುಳಸಿ ಗಿಡದ ಹತ್ತಿರ ಇರುವಂಥ ಮಣ್ಣನ್ನು ತಗೊಂಡು ಅದಕ್ಕೆ ಸ್ವಲ್ಪ ಗಂಧವನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ, ಸ್ವಲ್ಪ ನೀವು ಅದಕ್ಕೆ ಅದೇ ಹಾಲು ಅಥವಾ ನೀವು ಗಂಗಾಜಲ ಏನೋ ಒಂದು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮನೆಯ ಬಾಗಿಲಿಗೆ ಸ್ವಸ್ತಿಕ್ ಗುರುತನ್ನು ಹಾಕಿ, ಅಂದರೆ ಬರೆಯಿರಿ. ಈ ರೀತಿ ಬರ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಸದಾಕಾಲ ಶ್ರೀರಕ್ಷೆಯಾಗಿ ಇರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಈ ಕೆಟ್ಟ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಒಳ್ಳೆಯ ಆಪರ್ಚುನಿಟಿಗಳು ಅನ್ನೋದು ಬರ್ತಾ ಇರುತ್ತೆ. ಸಾಲಗಳೇನಾದರೂ ಇದ್ದರೆ ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ದಾರಿದ್ರ್ಯ ಅಂತ ಹೇಳ್ತೀವಲ್ವ, ಅದು ಕ್ರಮೇಣವಾಗಿ ಹೋಗುತ್ತೆ. ಇದೆಲ್ಲ ನೀವು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ 3 ಪರಿಹಾರಗಳು ಕೂಡ ವಾರದಲ್ಲಿ ಒಮ್ಮೆ ಆದರೂ ಮಾಡ್ಕೊಳ್ಬಹುದು. ಶುಕ್ರವಾರ ಅಥವಾ ಗುರುವಾರ ನೀವು ತುಳಸಿ ಗಿಡದ ಹತ್ತಿರ ಸ್ವಲ್ಪ ನೀವು ಪೂಜೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅಲ್ಲಿರುವ ಹೂವು ಎಲ್ಲ ತೆಗೆದು ಕ್ಲೀನಾಗಿ ಒಂದು ಚೆಂಬು ತಾಮ್ರದ ಚೊಂಬಿನಿಂದ ನೀವು ಅದಕ್ಕೆ ಸ್ವಲ್ಪ ಗಂಧ ಅರಿಶಿನ ಕುಂಕುಮ ಹಾಕಿ ನೀರನ್ನು ಹೂಗಳು ಹಾಕಿ ಒಂದು ನೀರನ್ನು ಹಾಕಿದ್ಮೇಲೆ ಅಲಂಕಾರ ಮಾಡಿಕೊಳ್ಬೇಕು. ಲಕ್ಷ್ಮೀದೇವಿ ಸದಾಕಾಲ ಪ್ರಸನ್ನಳಾಗ್ತಾಳೆ. ತುಳಸಿ ಗಿಡದ ಹತ್ತಿರ ನಾವು ಈ ರೀತಿ ಮಾಡಿದಾಗ ಶುಕ್ರವಾರ ಅಥವಾ ಗುರುವಾರ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಹಾಲನ್ನು ನೀವು ತುಳಸಿ ಮಾತೆಗೆ ಅರ್ಪಿಸಿ. ಈ ಥರ ಮಾಡಿಕೊಂಡು ಯಾವುದೋ ಒಂದು ಕಾಯಿನನ್ನು ನೀವು ಬೇರತ್ರ ಅಂದರೆ ಬುಡದ ಹತ್ತಿರ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಇಡಬೇಕಾಗುತ್ತೆ. ಇದನ್ನು ನೀವು ಗುರುವಾರ ಅಥವಾ ಶುಕ್ರವಾರ ಮಾಡ್ಕೊಳ್ಬಹುದು. ಒಂದು ವಾರ ಫುಲ್ಲು ನಾವು ಮಣ್ಣು ಮುಚ್ಚಿ ಇಡಬೇಕಾಗುತ್ತೆ. ಮತ್ತು ಒಂದು ವಾರ ಆದಮೇಲೆ ಅದನ್ನು ತಗೊಂಡು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ. ಆಗ ಹಣಕಾಸು ಅನ್ನೋದು ತುಂಬ ಜೋರಾಗಿ ನಮ್ಮ ಹತ್ರ ಬರುತ್ತೆ. ಈ ಪರಿಹಾರಗಳು ಮಾಡ್ಕೊಂಡಾದಮೇಲೆ ಯಾವುದೋ ಒಂದು ಗುರುವಾರ ಶುಕ್ರವಾರ ಸಾಕಷ್ಟು ಸಮಸ್ಯೆಗಳಿದೆ, ಸಾಕಷ್ಟು ವಿಳಂಬ ಆಗ್ತಾಯಿದೆ ನಮ್ಮ ಜೀವನದಲ್ಲಿ ಅಂತ ಹೇಳುವಂಥವರು
ಅರಳಿ ಮರದ ಹತ್ತಿರ ನೀವು ಒಂದು ಚೆಂಬು ನೀರನ್ನು ತಗೊಂಡೋಗಬೇಕು. ಯಾವುದೇ ರೀತಿಯ ಸಮಸ್ಯೆ ಆಗಿರಬಹುದು, ಮದುವೆ, ಮಕ್ಕಳು ಅಥವಾ ಮಕ್ಕಳು ಕೇಳ್ತಾ ಇಲ್ಲ ನಮ್ಮ ಮಾತು, ವಿದ್ಯಾಭ್ಯಾಸ, ಕೆಲಸ, ಮನೆ ಕಟ್ಟಬೇಕು, ಪ್ರಾಪರ್ಟಿ ತಗೊಳ್ಬೇಕು, ಸಾಲ ಮಾಡಿದ್ದೀವಿ, ಈ ಥರ ನಾನಾ ಥರದ ಸಮಸ್ಯೆಗಳಿರಬಹುದು. ಅದನ್ನು ನೀವು ಆ ಎಲೆಯನ್ನು ತಗೊಳ್ಬೇಕಾಗುತ್ತೆ. ಒಂದು ಚೆಂಬು ತುಂಬ ನೀರನ್ನು ತಗೊಂಡೋಗಿದ್ದೆ ನೀವು ಅರ್ಪಿಸಿ ಅರಳಿ ಮರಕ್ಕೆ ಒಂದು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. 9, 11, 21 ಹಾಕಿದಾಗ ನಾವು ಆ ತಂದೆಯನ್ನು ಕೇಳಿಕೊಂಡು ಅಲ್ಲಿ ಸಿಗುವಂಥ ಎಲೆಯನ್ನು ಕಿತ್ಕೊಳ್ಬಾರ್ದು, ಕೆಳಗಡೆ ನಮಗೆ ಬಿದ್ದಿರುತ್ತೆ. ಆ ಎಲೆಯನ್ನು ತಗೊಂಡು ಹಾಗೆ ಅರಳಿ ಮರದ ಕಡ್ಡಿಯನ್ನು ನೀವು ಅಲ್ಲೇ ಬಿದ್ದಿರುತ್ತೆ ಅದನ್ನು ತಗೊಂಡು ಬಂದು ಯಾವುದೋ ಒಂದು ಶುಕ್ರವಾರ ಅಥವಾ ಗುರುವಾರ ತಗೊಂಡು ಬರಬೇಕು. ಮನೆಗೆ ತಗೊಂಡು ಬಂದು ಕ್ಲೀನಾಗಿ ತೊಳ್ಕೊಳ್ಬೇಕು. ತೊಳೆದುಬಿಟ್ಟು ಅರಿಶಿಣವನ್ನು ನೀವು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಏನು ಸಮಸ್ಯೆಗಳಿರುತ್ತೆ ನೋಡಿ ಅದನ್ನೆಲ್ಲ ಬರ್ಕೊಳ್ಳೋದಕ್ಕೆ. ಅದರಲ್ಲಿ ನೀವು ಅರಿಶಿಣವನ್ನು ಸ್ವಲ್ಪ ಒಂದು ಬಟ್ಲಲ್ಲಿ ತಗೊಂಡಿದ್ದೆ. ಅದಕ್ಕೆ ನೀರು, ಶುದ್ಧವಾದ ನೀರು ಅಥವಾ ಹಾಲು ಅಥವಾ ಗಂಗಾಜಲ, ರೋಸ್ ವಾಟರ್ ಏನೋ ಒಂದು ಮಿಕ್ಸ್ ಮಾಡಿಬಿಟ್ಟಿದ್ದೆ. ಅರಳಿ ಕಡ್ಡಿಯ ಸಮೇತ ನೀವು ಅದನ್ನು ಒಂದು ಅರಿಶಿಣದಲ್ಲಿ ಅದ್ದಿ ಬರ್ಕೊಳ್ಬೇಕಾಗುತ್ತೆ. ಮೊದಲು ಓಂ ಎಂದು ಬರೀಬೇಕು. ಬರೆದಾದಮೇಲೆ ನಿಮ್ಮ ಸಮಸ್ಯೆಗಳು ಅತಿ ಶಾರ್ಟಾಗಿ ಬರ್ಕೊಳ್ಳಿ. ಮದುವೆ ವಿಳಂಬ ಆಗ್ತಾಯಿದ್ರೆ ಮದುವೆ, ಸಾಲ ಇದ್ದರೆ ಸಾಲ, ಮತ್ತು ಇನ್ನೇನೋ ಸಮಸ್ಯೆಗಳಿದ್ದರೆ ಅದನ್ನು, ಕೆಲಸ ಅಂದರೆ ಕೆಲಸಕ್ಕೋಸ್ಕರ ಅಂತ ಈ ರೀತಿ ಶಾರ್ಟಾಗಿ ನೀವು ಅದನ್ನು ಬರೀಬೇಕು. ಬರೆದುಬಿಟ್ಟು ದೇವರ ಮನೆಯಲ್ಲಿ ಇಡಿ, ದಿನ ಪೂರ್ತಿ ಇಡಬೇಕಾಗುತ್ತೆ. ಅದಾದಮೇಲೆ ನೀವು ತೆಗೆದುಬಿಟ್ಟು ನಿಮ್ಮ ಒಂದು ಬೀರುವಿನಲ್ಲಿ ಅಥವಾ ದೇವ್ರ ಮನೆಯಲ್ಲೇ ನಾವೇನು ಅದನ್ನು ಮತ್ತೆ ಮತ್ತೆ ಸರಿಸೋದಿಲ್ಲ ಪಕ್ಕಕ್ಕೆ ಅಂತ ಹೇಳಿದ್ರೆ ಅದನ್ನು ತೆಗೆದುಬಿಟ್ಟು ದೇವ್ರ ಮನೆಯಲ್ಲೇ ಒಂದು ಕಡೆ ಇಡಿ. ಅದು ಇಟ್ಟಾದಮೇಲೆ ಒಂದು ವಾರ ಆದಮೇಲೆ ಅದನ್ನು ಸಾಧ್ಯವಾದಷ್ಟು ಎಲ್ಲಾದರೂ ಹರಿಯುವ ನೀರಿಗೆ ಬಿಡಿ. ಅಥವಾ ಇಲ್ಲಾಂದರೆ ನಿಮ್ಮ ಮನೆಯ ಹತ್ತಿರನೇ ಒಂದು ಟಬ್ಬಲ್ಲಿ ನೀರನ್ನು ತುಂಬಿಸ್ಕೊಂಡು ಅದರಲ್ಲಿ ಎಲೆಯನ್ನು ಹಾಕಿಬಿಟ್ಟು ಸ್ವಲ್ಪ ಸಮಯದವರೆಗೂ ಅದಾದಮೇಲೆ ಗಿಡಗಳಿಗೆ ಆ ನೀರು ಸಮೇತ ಹಾಕಿಬಿಡಬಹುದು. ಈ ಥರ ನೀವೇನಾದರೂ ಮಾಡಿಕೊಂಡಿದ್ದೆ ಆದರೆ ಇದೆಲ್ಲ ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಾವು ಕೂಡ ತುಂಬ ಸ್ಥಿತಿವಂತರಾಗೋದಕ್ಕೆ ಈ ಪರಿಹಾರಗಳು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂತೆ ಅನುವು ಮಾಡಿಕೊಡುತ್ತೆ. ಅಷ್ಟು ಸುಲಭವಾಗಿದೆ. ಮಾಡ್ಕೊಂಡು ನೋಡಿ. ಎಲ್ಲ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು.